ಓಕೆ, ಬ್ಯಾಕ್ ಟು ಬ್ಯಾಕ್ ಸೂಪರ್ 3ಯಲ್ಲಿ ಕೆಲವು ಕೆಲಸಗಳಾಯಿತು. ಅಜ್ಜಿಗೆ ಪೆನ್ಷನ್ ಬರ್ತಾ ಇಲ್ಲ, ಪೆನ್ಷನ್ ಬಂತು 24 ಗಂಟೆಯಲ್ಲಿ. ಆಮೇಲೆ ಕೆಲವು ಮಕ್ಕಳು ಟ್ಯೂಬಲ್ಲಿ ಶಾಲೆಗೆ ಹೋಗ್ತಾಯಿದ್ರು, ಅಲ್ಲಿ ವಾಟರ್ ಬೋಟ್ ಬಂತು. ಆ ನಂತರ ಕೆಲವು ಮಕ್ಕಳಿಗೆ ನೀರಿಲ್ಲ ಅಂಥೇಳಿ ಪಕ್ಕದ ರೋಡ್ಗೆಲ್ಲ ಹೋಗ್ತಾಯಿದ್ರು, ಅಲ್ಲಿ ನಾವು ಡೈರೆಕ್ಟಾಗಿ ಒಂದು ಬೋರ್ವೆಲ್ ಕೊರೆದ್ವಿ, ನೀರು ಬರಲಿಲ್ಲ, ಆಮೇಲೆ ಬಂತು. ನೀವು ಒಳ್ಳೇದು ಬಯಸಿ ಒಳ್ಳೆಯದೇ ಆಗುತ್ತೆ ಯಾವತ್ತೂ ಕೂಡ. ಒಬ್ಬರು ಕರೆ ಮಾಡಿದ್ದಾರೆ, ಚಿತ್ರದುರ್ಗದಿಂದ ರವಿಕುಮಾರ್ ಕರೆ ಮಾಡಿದ್ದಾರೆ. ರವಿಕುಮಾರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ರವಿಕುಮಾರ್. ತುಂಬಾ ಖುಷಿ ಸರ್ ನಿಮ್ಮ ಹತ್ರ ಮಾತಾಡಕ್ಕೆ. ಏನ್ ಸರ್ ಒಳ್ಳೊಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ಸರ್. ಥ್ಯಾಂಕ್ ಯು. ದೇವರು ಇದೇ ತರ ಎಲ್ಲಾ ಚಾನಲ್ ಅವರು ಇದೇ ತರ ಪ್ರೋಗ್ರಾಮ್ಗಳು ಮಾಡ್ಲಿ ಸರ್. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಇದೆ ಸರ್. ರಾಜಕೀಯದಾರಂತೂ ಮಾಡಲ್ಲ, ನಿಮ್ಮಂತ ಮೀಡಿಯಾದಾರಗಳು ಎಲ್ಲ ಪ್ರತಿಯೊಬ್ರು ಮೀಡಿಯಾದಾರು ಸಹ ಇದೇ ತರ ಪ್ರೋಗ್ರಾಮ್ ಮಾಡ್ಬೇಕು ಸರ್. ಇದೇ ತರ ಮಾಡಿದ್ರೆ ನೀವು ನೋಡಲ್ಲ, ಅದು ಪ್ರಾಬ್ಲಮ್. ಇಲ್ಲ ಸರ್, ಒಂದ್ ಅರ್ಧ ಗಂಟೆ ಇಂಥವಕ್ಕೋಸ್ಕರ ಮೀಸಲಿಡ್ಬೇಕು ಸರ್, ಒಂದು ಗಂಟೆನಾರ. ಖಂಡಿತ. ಯಾಕಂದ್ರೆ ನಾನು ನಿಮ್ಮ ಮೊದ್ಲಿಂದ ಸೂಪರ್ 3ನಲ್ಲೂ ನೋಡ್ತಿದೀನಿ, ಮತ್ತೆ ಬಿಗ್ 3ನಲ್ಲೂ ನೋಡ್ತಿದೀನಿ. ಬಹಳ ಖುಷಿ ಆಯ್ತು ಸರ್. ನಿಮ್ಮಂತಾರ ಸರ್ ಮುಖ್ಯಮಂತ್ರಿಗಳು ಆಗ್ಬೇಕು ಸರ್. ಸರ್ ಫುಲ್ಲು ಜಾಕ್ ಆಗ್ತಾ ಇದ್ದೀರಿ. ಇಲ್ಲ ಸರ್, ಆ ಥರ ಏನಾದ್ರು ತಿಳ್ಕೊಂಬೇಡಿ ಸರ್. ಇಲ್ಲ ನೋಡಿ, ಅದಕ್ಕಿಂತ ಜಾಸ್ತಿ ಇಲ್ಲಿ ಮಾಡಲಿಕ್ಕಾಗತ್ತೆ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ರವಿಕುಮಾರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಈಗಲೂ ರಿಪೇರಿ ಕೆಲಸ ನಡೀತಾ ಇದೆ. ನಾನು ಯಾಕೆ ಇದನ್ನು ತೋರಿಸ್ತಾ ಇದ್ದಂದರೆ, ಬಂದು ಹೋದ ತಕ್ಷಣ ನಾನೇನು ಅದನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಗೆ ತುಂಬ ಗೊತ್ತು, ಹೌದಾ ನಾನು ಈಗಲೇ ಭೇಟಿ ಕೊಡ್ತೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನು ಕೆಲವ್ರದ್ದಿದ್ದಾರೆ, ನಾನು ಹೇಳ್ತೀನಿ ಹೆಂಗೆ ಅಂತಂದರೆ, ಇದಕ್ಕೆ ಯಾರಾದರೂ ಸಹಾಯ ಮಾಡೋರಿದ್ದಾರೆ ಅಂತಂದರೆ ನನಗೆ ಫೋನ್ ಮಾಡ್ತಾರೆ. ನಾನೊಂದು 25,000 ರೂಪಾಯಿ ಕೊಟ್ಬಿಡ್ತೀನಿ ಅಂತ. ನಾವು ದಡ್ಡ ಹೊಡೆದ್ಬಿಡ್ತೀವಿ ಇವರಿಂದ. ಆಮೇಲೆ ಸುದ್ದಿ ಇಲ್ಲ ಕೆಲವ್ರದ್ದು. ಹಾಗಂತವ್ರು ನಾನು ದೋಷಿಸುವುದಲ್ಲ, ಅದು ಬರೋ ತನಕ ನಾವು ಮಾಡೋದು ಇಲ್ಲ ಅಂಥೇಳಿ. ಆಮೇಲೆ ಏನಾಗಬೇಕದಾಗತ್ತೆ ರೀ, ಏನಾಗಬೇಕದಾಗತ್ತೆ. ಆವತ್ತು ಇದೇ ಬೆಳಗಾವಿಯಲ್ಲಿ ಅಥಣಿ ಭಾಗದಲ್ಲಿ, ಇಂಗಳಬಾವಿ ಭಾಗದಲ್ಲಿ ಮಕ್ಕಳ ಈ ನೆರೆಯಿಂದಾಗಿ ಮಕ್ಕಳ ಬುಕ್ಕೆಲ್ಲ ಕೊಚ್ಚೋಗಿತ್ತು. ಈಗಲೂ ನೆನಪಿದೆ ನನಗೆ. ಲಕ್ಷ್ಮಣ ಅಂತ ಒಬ್ಬ ಹುಡುಗ ಅಳ್ತಾನೆ. ಯಾಕೋ ಅಂತಂದರೆ, ಅಮ್ಮ ಬೈದ್ರೇನು ಅಂತಂದರೆ ಅಮ್ಮನ ವಿಚಾರ ಹೇಳ್ತಾ ಇಲ್ಲ ಅವ ಹೇಳ್ತಿರೋದೇನಂತಂದರೆ, ಸ್ಕೂಲಲ್ಲಿ ಬುಕ್ ತಗೊಂಬ ಅಂತ ಬೈತಾ ಇದ್ದಾರೆ ಅಂತ. ನೀನೇನು ಮಾಡಿದೆ? ನಾನು ಹೋದೆ ಎಲ್ಲಿಗೆ, ಸ್ಕೂಲ್ಗೆ. ಅಮ್ಮನ ಹತ್ರ ಕೇಳಿದೆ. ಅಮ್ಮ ಅವಳ ಟೆನ್ಷನಲ್ಲಿದ್ದಾಳೆ. ಇಲ್ಲೆಲ್ಲ ಮನೆಯೆಲ್ಲ ಬಿದ್ದೋಗಿದೆ, ನೀನೇನು ಕೇಳೋದು ಅಂತೇಳಿ ಅಳು ಬಂದುಬಿಡ್ತೀರಿ. ಒಂಥರ ದುಃಖ ಆಗ್ಬಿಡ್ತು. ಒಂದು ಕರೆ ಕೊಟ್ವಿ ಜನರಿಗೆ. ಅಷ್ಟರಲ್ಲಾಗುವಾಗ ಒಬ್ಬರು, ಸರ್ 750 ರೂಪಾಯಿಗೆ ಒಂದು ಒಳ್ಳೆ 2,000 ರೂಪಾಯಿ ಬುಕ್ ಬ್ಯಾಗೆಲ್ಲ ಕೊಡ್ತೀವಿ ಅಂತೇಳಿ. ಬಿಲೀವ್ ಇಟ್ ಆರ್ ನಾಟ್, 25 ಲಕ್ಷ ಬಂತು ಸರ್ ದುಡ್ಡು. 25 ಲಕ್ಷ. ಆ 25 ಲಕ್ಷ ಬಂದ ದುಡ್ಡನ್ನು, ಅಕೌಂಟನ್ನು ಒಂದು ತಿಂಗಳುಗಳ ಕಾಲ ನಾನು ಇಲ್ಲಿಟ್ಟಿದ್ದೆ. ಯಾವುದರಲ್ಲಿ? ಆಫೀಸಲ್ಲಿ ಇಟ್ಟಿದ್ದೆ. ಎನಿ ಟೈಮ್ ನೀವು ಬಂದು ನೋಡ್ಕೊಂಡು ಹೋಗ್ಬೋದು ಅಂತೇಳಿ. ನಮ್ಮದು ಆ ಥರ ವ್ಯವಹಾರ. ಹಾಗಾಗಿ ಇಲ್ಲಿ ಅಕೌಂಟ್ಗೆ ಹಾಕಿ ಹಂಗೆಲ್ಲ ಮಾಡೋದೇ ಇಲ್ಲ. ಓಕೆ, ಮತ್ತೊಬ್ಬರು ಕರೆ ಮಾಡಿದ್ದಾರೆ. ಯಾರು? ಮಲ್ಲಿಕಾರ್ಜುನ್ ಕರೆ ಮಾಡಿದ್ದಾರೆ ವಿಜಯಪುರದಿಂದ. ಮಲ್ಲಿಕಾರ್ಜುನ್ ಜಿ ನಮಸ್ತೆ. ನಮಸ್ತೆ, ಜಯಪ್ರಕಾಶ್ ಶೆಟ್ಟಿ ಸರ್ಗೆ ನಮಸ್ಕಾರ ಸರ್. ನಮಸ್ತೆ ಸರ್. ಆರ್ ಕನ್ನಡ ದೊಡ್ಡ ಫ್ಯಾನ್ ಸರ್ ನಾವು. ಜಯಪ್ರಕಾಶ್ ಶೆಟ್ಟಿ ಸರ್ಗೆ ಫಸ್ಟ್ಗೆ ನಮಸ್ಕಾರ ಸರ್. ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಇವಾಗ ಹುಡುಗರು ಆ ರಾಡಿಯಲ್ಲಿ, ಕೆಸರಿನ ಗದ್ದೆಯಲ್ಲಿ ನಡ್ಕೊಂಡ್ ಬರೋದು ನೋಡ್ತಾ ಇದ್ರೆ, ಅವರು ಒಂದು ಪುಟ್ಟ ಮಗುವಿನ ಕಣ್ಣಲ್ಲಿ 2 ಹನಿ ನೀರ್ ಬಂದು ಸರ್, ಅದು ನೋಡಿ ನಮ್ಗೆ ಗೊತ್ತಿಲ್ಲಾರ್ದೆ ನಾವು ನನ್ನ ಕಣ್ಣಲ್ಲಿ 2 ಹನಿ ನೀರ್ ಬಂತ ಸರ್ ಅಲ್ವಾ. ಅದು ಭಾರಿ ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್. ಖಾನಾಪುರ ತಾಲೂಕು ಬೆಳಗಾವಿಯಲ್ಲಿ ಇಂಥ ಕೆಲಸ ಮಾಡ್ತಾ ಇರಿ ಸರ್. ನಾನು ನಿಮ್ಮನ್ನು ಬಹಳ ಸುವರ್ಣ ನ್ಯೂಸ್ ಬಿಗ್ 3 ನೋಡ್ತಿದ್ದೆ ಸರ್ ನಾನು. ಖಂಡಿತ ಸರ್, ಖಂಡಿತ. ಇವಾಗ ಸೂಪರ್ 3 ಆಗಿದೆ ಇಲ್ಲಿ ಆರ್ ಕನ್ನಡದಲ್ಲಿ. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರವಿ ಚಂದ್ರನ್, ಬೆಂಗಳೂರಿಂದ ರವಿಚಂದ್ರನ್ ಕರೆ ಮಾಡಿದ್ದಾರೆ. ಅವರಲ್ವಲ್ಲ? ನಮಸ್ತೆ ರವಿಚಂದ್ರನ್ ಅವರೇ. JP6 ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನೀವು. ಸರ್ ನೋಡಿ, ಇದುವರೆಗೂ ನೀವು ಹೋಗೋವರೆಗೂ ಬೇರೆಯವ್ರಿಗೆ ಗೊತ್ತಾಗಿರ್ಲಿಲ್ವ ಇದು? ಓಕೆ. ಇಒ ಪ್ರತಿನಿತ್ಯನೂ ನೋಡ್ಬೇಕಾಗುತ್ತೆ. PDO ಅದೇ ಸುತ್ತಮುತ್ತಲೇ ಇರ್ತಾರೆ. ಅವರು ಪ್ರತಿನಿತ್ಯನೂ ಹೋಗ್ಬಿಟ್ಟು ಕಂದಾಯ ಅದು ಇದು ವಸೂಲು ಮಾಡಕ್ಕೆ, ದುಡ್ಡು ಮಾಡ್ಕೊಳ್ಳಕ್ಕೆ ಹೋಗ್ತಾನೆ ಇರ್ತಾರೆ. ನರೇಗಾ ಬೇಕಾದಷ್ಟು ದುಡ್ಡಿದೆ. ಇಷ್ಟು ಅವ್ರ ಕಣ್ಣಿಗೆ ಹೋಗ್ಬಿಡುತ್ತೆ ಅವ್ರಿಗೆ. ಸರ್ ಎಲ್ಲ ಇದು ಅವ್ರ ನಾಟಕ ಸರ್. ದುಡ್ಡು ಮಾಡಕ್ ಬಂದಿರೋರು ದುಡ್ಡು ಇಲ್ಲ, ಅದೇ ಕರೆಕ್ಟ್. ನಾವು ಲೋಕಲೈಟ್ಸ್ಗಳು ಕೂಡ ಕರೆಕ್ಟ್ ನೋಡಿ, ಅದು ಜವಾಬ್ದಾರಿ ಪ್ರತಿಯೊಬ್ಬರದು ಕೂಡ. ಈಗ ಗ್ರಾಮ ಪಂಚಾಯತಿಯಲ್ಲಿ ನಗರಸಭೆ ಅಂತ, ಇದು ಏನು ಗ್ರಾಮ ಸಭೆ ಅಂತ ಆಗುತ್ತೆ. ಲೋಕಲ್ ಲೈಟ್ಸ್ಗಳು ಪಾಲ್ಗೊಳ್ಬೇಕು, ಕಾಲರ್ ಹಿಡಿಬೇಕು, ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಜೆಷನ್ಗೆ. ಆ್ಯಂಡ್ ವೀಕ್ಷಕರೇ,
ಇದು ಈ ಮಕ್ಕಳು ಇರೋದು ಎಲ್ಲಿ ಗೊತ್ತಾ? ಆಂಜನೇಯ ನಗರ, ಸುರಪುರ, ಕೆರೆವಾಡ, ಖಾನಾಪುರ. ಇಲ್ಲಿ ಆಂಜನೇಯ ನಗರ, ಸುರಪುರ, ಕೆರೆವಾಡ, ಖಾನಾಪುರ, ಬೆಳಗಾವಿ ಜಿಲ್ಲೆ. ನಾವು ಮೊದಲೇ ಆಗಿದ್ದರೆ ಅವ್ರ ನಂಬರ್ ಕೂಡ ಕೊಡ್ಬೋದಾಗಿತ್ತು ನಮ್ಮ ಬೆಳಗಾವಿ ರಿಪೋರ್ಟ್ರದ್ದು. ಆಂಜನೇಯ ನಗರ, ಸುರಪುರ, ಕೆರೆವಾಡದಲ್ಲೇ ಇರುವಂಥ ಮಕ್ಕಳು ಖಾನಾಪುರ, ಬೆಳಗಾವಿ ಜಿಲ್ಲೆ ಖಾನಾಪುರ, ಉತ್ತರ ಕನ್ನಡಕ್ಕೆ ಬರುತ್ತೆ ಇದು. ಆಂಜನೇಯ ನಗರ, ಸುರಪುರ, ಕೆರೆವಾಡದಲ್ಲಿದ್ದಾರೆ ಈ ಮಕ್ಕಳು. ಆಮೇಲೆ ಆಫೀಸ್ಗೆ ಬಂದು ಏನಾದರೂ ಅವ್ರಿಗೆ ಕೊಡಬೇಕು ಅಂದಿದ್ರೆ ನಾನು ಅದನ್ನು ತಲುಪಿಸ್ತೀನಿ. ಬಟ್ಟೆ ಬರೆಗಳು ಮಾತ್ರ, ಬೇರೆ ಯಾವುದೂ ಅಲ್ಲ. ಆ್ಯಂಡ್ ಇನ್ನೊಂದು, ಅಲ್ಲಿ ಆಂಜನೇಯ ನಗರ, ಸುರಪುರ, ಕೆರೆವಾಡದಲ್ಲಿ ಯಾರಾದರೂ ಅವರನ್ನು ಮೀಟಾಗಿ ಮಕ್ಕಳಿಗೆ ನಾವೇನಾದರೂ ಕೊಡಬೇಕು ಅಂತ ಅನಿಸಿದ್ರೆ ಅಲ್ಲೊಂದು ನಂಬರ್ ಕೊಟ್ಟಿದ್ದೀನಿ ನೋಡಿ, 8748844689. ಇದು ನಮ್ಮ ಮೈಲಾರಿ ಅನ್ನುವಂಥ ರಿಪೋರ್ಟರ್ ನಂಬರ್, ಬೆಳಗಾವಿ ರಿಪೋರ್ಟರ್ ನಂಬರ್. ಮೈಲಾರಿ ಅಂತ ಅವರ ಹೆಸರು. ಅವರನ್ನು ಕೂಡ ಭೇಟಿಯಾಗ್ಬೋದು, ಭೇಟಿಯಾಗಿ ಅಲ್ಲಿಗೆ ಹೋಗ್ಬೋದು. ನನ್ನ ಕ್ಯಾಮರಲ್ಲಿರುತ್ತೆ. ಒಂದೇನಿಲ್ಲ, ಒಂದು ಒಳ್ಳೆ ಬಟ್ಟೆಗಳು ಹಾಕಿ ಒಂದು ಒಳ್ಳೆ ತಿಂಡಿ ಸ್ವೀಟ್ ಕೊಡಬೇಕು ಅಂತ ಒಂದು ಆಸೆ. ಹತ್ತಿರ ಆಗಿದ್ದರೆ ನಾನೇ ಹೋಗಿ ಬರ್ತಾಯಿದ್ದೆ. 8787444469. ಇಲ್ಲಿಗೆ ಏನಾದರೂ ತಂದು ಕೊಡಿದ್ರೆ ಸ್ವೀಟ್ ತಂದು ಕೊಡಬೇಡಿ, ಇಲ್ಲಿಂದ ಅಲ್ಲಿಗೆ ಹೋಗೋ ಡಮಾರಾಗಿರುತ್ತೆ ಅದು. ಬಟ್ಟೆ ತಂದು ಕೊಟ್ಟರೆ ನಾನು ಅಂದರೆ ಅವ್ರು ಹಾಕುವಂಥದ್ದು ಅವ್ರಿಗೆ ತಲುಪಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ಸೂಪರ್ 3. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ತೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.